ಹೆಣ್ಣು ಮಕ್ಕಳ ಸುರಕ್ಷತೆಗೆ ಅಂತ ಕಠಿಣ ಕಾನೂನುಗಳನ್ನ ಜಾರಿ ಮಾಡಲಾಗಿದೆ. ಆದರೆ ಕೆಲವರು ಇದನ್ನೇ ದುರುಪಯೋಗ ಮಾಡಿಕೊಂಡು ಮೋಸ ಮಾಡಿರೋ ಅನೇಕ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಹಾಗೆ ಯುವತಿ ಮದುವೆ ಆಗುವುದಾಗಿ ಆರ್ಎಸ್ಐ ಮೋಸ ಮಾಡಿದ ಆರೋಪ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ದಾವಣಗೆರೆಯಲ್ಲಿ ಖಾಸಗಿ ಬಸ್ನಲ್ಲಿ ಕಂಡರಾದ ಯುವತಿ ಖಾಕಿ ಪೊಲೀಸರಿಗೆ ಗಾಳ ಹಾಕಿ ಮೋಸ ಮಾಡಿದ್ಲು ಅನ್ನುವ ಆರೋಪ ಕೇಳಿ ಬಂದಿದ್ದು, ಈಕೆಯ ಬಲೆಗೆ ಬಿದ್ದು ಯುವಕರು ಹಣ ಕಳೆದುಕೊಂಡಿದ್ದಾರೆ ಎನ್ನಲಾಗಿದೆ. ಈ ಚಂದ್ರುಳ್ಳಿ ಚೆಲುವೆಯ ರಂಗಿನಾಟಕ್ಕೆ ಯುವಕರೇ ಕಂಗಾಲು. ಈ ಯುವತಿ ಪೊಲೀಸ್ ಸಿಬ್ಬಂದಿಯನ್ನೇ ಟಾರ್ಗೆಟ್ ಮಾಡಿ ಗಾಳ ಹಾಕ್ತಾ ಇದ್ಲು ಎಂದು ಚಿತ್ರದುರ್ಗ ಡಿಕೆಗೆ ಆರ್ಎಸ್ಐ ವರುಣ್ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಆರೋಪಕ್ಕೆ ಸಾಕ್ಷಿ ಎಂಬಂತೆ ಕೆಲ ಫೋಟೋಗಳನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಡಿಕೆಆರ್ ಆರ್ಎಸ್ಐ ಆಗಿ ಸೇವೆ ಸಲ್ಲಿಸುತ್ತಿರೋ ದಾವಣಗೆರೆಯ ವರುಣ್ ಎಂಬಾತ ಮದುವೆಯ ಆಮಿಷವೊಡ್ಡಿ ನಿರಂತರ ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ ಎಂದು ಯುವತಿಯು ಆರೋಪ ಮಾಡಿದ್ಲು. ಈ ಸಂಬಂಧ ಆರ್ಎಸ್ಐ ವರುಣ್ ವಿರುದ್ಧ ಚಿತ್ರದುರ್ಗ ಮಹಿಳಾ ಠಾಣೆಗೆ ದೂರು ನೀಡಿದ್ದು, ಆದರೆ ಇದೀಗ ಯುವತಿ ದೂರು ಬೆನ್ನಲ್ಲೇ ಆರ್ಎಸ್ಐ ವರುಣ್ ಕುಟುಂಬಸ್ಥರು ಫೋಟೋ ಬಿಡುಗಡೆ ಮಾಡಿದ್ದಾರೆ. ದೂರು ನೀಡಿದ್ದ ಯುವತಿ ಅನೇಕ ಯುವಕರಿಗೆ ಗಾಳ ಹಾಕಿದ್ದಾಳೆ. ಇದೇ ರೀತಿ ಮತ್ತೋರ್ವ ಪೊಲೀಸ್ ಪೇದೆಗೂ ಮೋಸ ಮಾಡಿದ್ದಾಳೆ ಎಂದು ಆತನ ಜೊತೆಗಿನ ಫೋಟೋಗಳನ್ನು ಆರ್ಎಸ್ಐ ವರುಣ್ ಕುಟುಂಬಸ್ಥರು ರಿಲೀಸ್ ಮಾಡಿದ್ದು, ಪೊಲೀಸ್ ಸಿಬ್ಬಂದಿಯನ್ನೇ ಟಾರ್ಗೆಟ್ ಮಾಡಿ ಯುವತಿ ಹನಿ ಟ್ರ್ಯಾಪ್ ಮಾಡ್ತಿದ್ದ ಆರೋಪ ಕೇಳಿಬಂದಿದೆ. ಆರಂಭದಲ್ಲಿ ಈಕೆ ಇನ್ಸ್ಟಾಗ್ರಾಂನಲ್ಲಿ ವರುಣ್ ಪರಿಚಯ ಮಾಡಿಕೊಂಡು ಪ್ರೀತಿಯ ನಾಟಕವಾಡಿದ್ಲು. ನಂತರ ಯುವತಿಯ ಕಳ್ಳಾಟ ಗೊತ್ತಾಗಿ ವರುಣ್ ದೂರವಾಗಿದ್ದಂತೆ. ಬಳಿಕ ಈಕೆ ಮದುವೆ ಆಗು ಇಲ್ಲವೇ 10 ಲಕ್ಷ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ಲು ಎನ್ನಲಾಗಿದೆ. ಹಣ ನೀಡಲು ಆರ್ಎಸ್ಐ ವರುಣ್ ಒಪ್ಪಲಿಲ್ಲ ಎನ್ನುವ ಕಾರಣ ಸುಳ್ಳು ದೂರು ದಾಖಲಿಸಿದ್ದಾಳೆ. ಈ ಹಿಂದೆಯೂ ದಾವಣಗೆರೆಯಲ್ಲಿ ಓರ್ವ ಯುವಕನಿಗೆ ಮೋಸ ಮಾಡಿದ್ದಾಳೆ. ಮದುವೆ ಆಗಿದ್ರು ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ಯುವಕರಿಗೆ ವಂಚಿಸಿದ್ದಾಳಂತೆ. ದಾವಣಗೆರೆಯಲ್ಲಿ ಖಾಸಗಿ ಬಸ್ ಕಂಡಕ್ಟರ್ ಆಗಿದ್ದ ಈ ಯುವತಿ ಅನೇಕ ಯುವಕರಿಗೆ ಮೋಸ ಮಾಡಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ದಾವಣಗೆರೆಯಲ್ಲೇ ಇಬ್ಬರು ಯುವಕರಿಗೆ ವಂಚನೆ ಮಾಡಿದ್ದಾಳೆ ಎನ್ನಲಾಗಿದೆ. ಈಗ ಆರ್ಎಸ್ಐ ವರುಣ್ ವಿರುದ್ಧ ತಾನೇ ಸುಳ್ಳು ದೂರು ನೀಡಿದ್ದಾಳೆ ಎಂದು ಯುವತಿಯ ವಿರುದ್ಧ ವರುಣ್ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ನಮಗೆ ಸೂಕ್ತ ನ್ಯಾಯ ದೊರಕಿಸಿಕೊಡುವಂತೆ ಆರ್ಎಸ್ಐ ವರುಣ್ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ.